ಈ ತರ ನಮ್ಮ ಯುವ ಇಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಏನ್ ಸರ್ ಆಕ್ಟಿಂಗ್ ಅದು, ಕೈ ಮುಗಿದು ಹೇಳ್ತೀನಿ, ಈ ತರ ಒಂದು ಸಿನಿಮಾ ನೋಡಿದ್ರೆ ನಾವೇ ಪುಣ್ಯವಂತರು ಕೂಡ ಪುಣ್ಯವಂತರು. ಅಪ್ಪನ ಹೆಸರನ್ನ ಬಳಸ್ಕೊಂಡು ಈ ಮೂವಿ ತೆಗಿತವ್ರಂತ, ಅಪ್ಪನ ಹೆಸರನ್ನ ಉಳಿಸ್ಕೊಂಡು ಈ ಮೂವಿ ತೆಗೆದವ್ರು ಯುವ ರಾಜ್ಕುಮಾರ್ ಅವರು. ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು ಇದು RCBಗೆ ಹೊಸ ಅಧ್ಯಾಯ ಅಂತ. ಆದ್ರೆ ನಾನು ಹೇಳ್ತೀನಿ ಯುವ ರಾಜ್ಕುಮಾರ್ ಅವ್ರಿಗೆ ಈ ಸಿನಿಮಾ ಹೊಸ ಅಧ್ಯಾಯ ಅಂತ ಹೇಳ್ತೀನಿ. ನನ್ನ ಜೀವನ ಇಷ್ಟೇ ಅಂತ ಅಂದವ್ರಿಗೆ ಸಿನಿಮಾ ಉದಾಹರಣೆ ಈ ಕಾಲದಿಂದ ಸಿನಿಮಾ ನೋಡ್ಕೆ ಬಂದವರು ತುಂಬಾ ಕನ್ನಡ ಫಿಲಮ್ ಅಂದ್ರೆ ಇವು ಅವು ಅಂತಲ್ಲ ಎಲ್ಲ ಸಿನಿಮಾನು ನೋಡ್ತೀವಿ. ಆದ್ರೆ ಅವ್ರ ಫ್ಯಾಮಿಲಿಲಿ ಈ ತರ ಅವು ಅಂತ ಮೊಮ್ಮಗ ಈ ತರ ಸಿನಿಮಾ ಮಾಡ್ತಾರೆ, ಈ ತರ ಆಕ್ಟಿಂಗ್ ಮಾಡ್ತಾರೆ ಅಂತ ನಮ್ಗೆ ಕನ್ಸಲ್ಲೂ ಗೊತ್ತಿಲ್ಲ ಸರ್. ನಾವು ಸಾಯೋರೊಳಗೊಬ್ಬರು ಇಂಥವ್ರೊಬ್ಬರು ನೋಡ್ಬಿಟ್ಟು ನೆಮ್ಮದಿಯಾಗಿ ಸಾಯ್ತೀವಿ ಅನ್ನೋ ಒಂಥರ ಭಾಳ ನಂಬಿಕೆ ಬಂತು. ಅಪ್ಪು ಹೆಸರು ಉಳಿಸಿದ್ರು, ನಮ್ಮ ಕರ್ನಾಟಕ ಉಳಿಸಿದ್ರು, ನಮ್ಮ ಫಿಲಮ್ ಚೇಂಬರ್ಗೆ ಗೌರವ ಉಳಿಸಿದ್ರು, ಕರ್ನಾಟಕ ಜನತೆ ಗೌರವ ಉಳಿಸಿದ್ರು. ಆಮೇಲೆ ಎಷ್ಟು ಸಿನಿಮಾ ಫೀಲ್ಡ್ ನಿಂತೋಗ್ಬಿಟ್ಟಿದೆ, ಏನಕ್ಕೂ ಪ್ರಯತ್ನ ಇಲ್ದಂಗೆ ಇದೆ. ಆ ಥರದಲ್ಲಿ ನೋಡಿದ್ರು ಈಗ ಸ್ವಲ್ಪ ಕೆಲವು ಬರ್ತಾ ಇದ್ದಾರೆ ನೋಡಿ, ದರ್ಶನ ಅವು ಬರೋಲ್ಲ, ಕಾಟೇರ ಬಂತು ಮನೆದೇ ಸೂಪರ್ ಫಿಲಮ್. ಅದು ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ ಅಂತಾರೆ. ನಿಜವಾಗ್ಲೂ ನಾವು ಕನ್ನಡ ಫಿಲಮ್ಗೆ ನಾವು ಎಷ್ಟು ಬೆಂತೊಡ್ಕೊಂಡು ಹೇಳ್ಬೇಕು. ಆದರೆ ನಮಗಂತೂ ಸರ್ ಈ ವಯಸ್ಸಲ್ಲಿ ಇಷ್ಟೊಂದು ಸಂತೋಷ ಪಡ್ತಾ ಇದೀವಿ ಅಂದರೆ, ಈ ಥರ ನಮ್ಮ ಯುವ ಇಷ್ಟೊಂದು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಏನು ಸರ್ ಆಕ್ಟಿಂಗ್ ಅದು, ಏನೋ ಒಂದು 50-60 ಫಿಲಮ್ ಸಿನಿಮಾ ಮಾಡಿದ್ದಾರೆ. ಆಕ್ಟಿಂಗೇ ಅಲ್ಲ, ಆ ರಕ್ತದಲ್ಲೇ ಬಂದ್ಬಿಟ್ಟಿದೆ ಬಿಡಿ, ಹೇಳೋಕ್ಕಾಗಲ್ಲ. ಒಬ್ಬ ಮೊಮ್ಮಗನಿಗೆ ಜನ್ಮ ನಿಜವಾಗ್ಲೂ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಪುಣ್ಯ ಮಾಡಿದ್ರು. ನಮ್ಮ ಪುನೀತ್ ಅಶ್ವಿನಿ ಮೇಡಮ್ ಅವರು ದತ್ತು ಮಗನಿಗೆ ಎತ್ತು ನಿಜವಾಗ್ಲೂ ಎಷ್ಟು ಕೊಂಡಾಡಿದ್ರು ಸಾಲದು. ಏನು ಆಕ್ಟಿಂಗು, ಏನು ಕಲೆ ಅನ್ನೋದು ಕಿತ್ತು ಬಂದ್ಬಿಟ್ಟಿದೆ. ಡೈರೆಕ್ಟ್ರಿಗೆ ನಿಜವಾಗ್ಲೂ ನಾನು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೇಳ್ಬಿಡ್ತೀನಿ. ಡೈರೆಕ್ಟ್ರು ಇಂಥ ಒಬ್ಬ ಡೈರೆಕ್ಟ್ರು ನಿಜವಾಗ್ಲೂ ಒಬ್ಬ ಮರ್ಯಾದೆ ಉಳಿಸ್ಬಿಟ್ರು ಕನ್ನಡ ಫೀಲ್ಡ್ ಮರ್ಯಾದೆ. ಡೈರೆಕ್ಟ್ರು ಭಾಳ ತುಂಬ ಚೆನ್ನಾಗಿದೆ ಫಿಲಮು. ತುಂಬ ಎತ್ತಿ ಒಬ್ಬರು ಇಡೀ ಕರ್ನಾಟಕದಲ್ಲೆಲ್ಲ ಬೇರೆ ಭಾಷೆರು ಕೂಡ ಪುನೀತ್ ಬಿಡಿ ಇಡೀ ಎಲ್ಲರೂ ಭಾಷೆರು ಎಲ್ಲರೂ ನೋಡ್ತಾರೆ. ಇಂಥ ಇನ್ನೊಂದು 10 ಸಿನಿಮಾ ಬಂದರೆ ನಿಜವಾಗ್ಲೂ ನಮ್ಮ ಕನ್ನಡ ಫಿಲಮ್ ಎಲ್ಲಿಗೋ ಹೋಗ್ಬಿಡ್ತಿದೆ. ಮೇಡಮ್ ನಿಜವಾಗ್ಲೂ ನೀವು ಚಾನಲಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ, ನಿಜವಾಗ್ಲೂ ಕೈ ಮುಗಿದು ಹೇಳ್ತೀನಿ. ಈ ಥರ ಒಂದು ಸಿನಿಮಾ ನೋಡಿದ್ರೆ ನಾವೇ ಪುಣ್ಯವಂತರು ಮೇಡಮ್, ಪುಣ್ಯವಂತರು. ಇವಾಗ ತಾನೇ ಯುವ ಅಂತ ಒಂದು ಚಿತ್ರ ನೋಡ್ಕೊಂಡ್ ಬಂದೆ. ಯುವ ಫಸ್ಟ್ದಾಗೆ ಒಂದೇ ಒಂದು ಏಟರ್ಸ್ ಗೆಲ್ಬಿಡ್ತೀನಿ. ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರೋ ಅಂತ ಸಂತೋಷ್ ರಾಮದ್ ಅವ್ರು ಬರೆದ್ಬಿಟ್ಟವ್ರೆ. ಯುವರಾಜ್ಗೆ ಕೆಲವು ಏಟರ್ಸ್ಗಳೆಲ್ಲ ಹೇಳ್ತಾ ಇರ್ಬೋದು ಅಪ್ಪನ ಹೆಸರನ್ನ ಬಳಸ್ಕೊಂಡು ಈ ಮೂವಿ ತೆಗಿತವ್ರಂತ, ಅಪ್ಪನ ಹೆಸರನ್ನ ಉಳಿಸ್ಕೊಂಡು ಈ ಮೂವಿ ತೆಗೆದವ್ರು ಯುವ ರಾಜ್ಕುಮಾರ್ ಅವರು. ತುಂಬ ಚೆನ್ನಾಗಿದೆ. ನಾನೊಬ್ಬ ಡೆಲಿವರಿ ಪಾರ್ಟ್ನರ್ ಬಾಯ್ ಆಗಿ ನಾನು ಹೇಳ್ತಿರೋದಂದ್ರೆ ಕ್ಲೈಮ್ಯಾಕ್ಸ್ ಅಂತೂ ಕಣ್ಣೀರು ಬಂದ್ಬಿಡ್ತು. ನಮ್ಮ ತಂದೆ ಅಂದರೆ ತಂದೆ ಮಗನ ಪಾತ್ರ ಅಂತೂ ಇನ್ನೂ ಸೂಪರ್ ಆಗಿದೆ. ಈ ಜಗತ್ತಲ್ಲಿ ಏನು ನಡೀತಿದೆ, ಏನು ಜನರು ಮೋಸ ಹೋಗ್ತಿದ್ದಾರೆ ಅದ್ರ ಬಗ್ಗೆ ಸಿನಿಮಾ ತೆಗ್ದಿದ್ದಾರೆ. ಯುವ ರಾಜ್ಕುಮಾರ್ ಅವ್ರಿಗೆ ಫಸ್ಟ್ ಟೈಮ್ ಮಾಡ್ತಾರೆ ಅನ್ಸಲ್ಲ, ಜೂನಿಯರ್ ಪವರ್ ಸ್ಟಾರ್ ಬಂದರು ಅಂತಲೇ ಹೇಳ್ಬೋದು. ಪವರ್ ಸ್ಟಾರ್ ರೀತಿ ಎಲ್ಲ ಫೈಟಿಂಗ್ ಆಗಿರ್ಬೋದು, ಅವ್ರು ಎಷ್ಟು ವರ್ಕೌಟು ಅವಷ್ಟು ಪ್ರಾಕ್ಟೀಸ್ ಮಾಡಿ ಈ ಮೂವಿಗೆ ಬಂದಿದ್ರು ಅಂತ ಈ ಮೂವಿ ಕಾಣಿಸ್ತೈತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಡಿಯನ್ಸ್ಗಳು ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಂದು ನೋಡೋ ಅಂಥ ಚಿತ್ರ ಪುನೀತ್ ರಾಜ್ಕುಮಾರ್ ಅವ್ರದ್ದಾಗಿತ್ತು. ಆದರೆ ಈಗ ಯುವ ರಾಜ್ಕುಮಾರ್ ಅವ್ರು ಮಾಡ್ತಾವ್ರೆ. ಯುವ ರಾಜ್ಕುಮಾರ್ಗೆ ತುಂಬ ಖುಷಿ ಆಯಿತು. ವಿರಾಟ್ ಕೊಹ್ಲಿ ಅವ್ರು ಹೇಳಿದರು ಇದು RCBಗೆ ಹೊಸ ಅಧ್ಯಾಯ ಅಂತ. ಆದರೆ ನಾನು ಹೇಳ್ತೀನಿ ಯುವ ರಾಜ್ಕುಮಾರ್ ಅವ್ರಿಗೆ ಈ ಸಿನಿಮಾ ಹೊಸ ಅಧ್ಯಾಯ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದ್ದಾರೆ. ಯುವರತ್ನದಲ್ಲಿ ಕಮೆಂಟು ಮಾಡೋರಿಗೆಲ್ಲ ಡೈಲಾಗ್ ಬರ್ದಿದ್ರು. ಆದರೆ ಈ ಸಿನಿಮಾದಲ್ಲಿ ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರಲ್ಲ ಅಂತ ಸಿನಿಮಾ ಡೈರೆಕ್ಟ್ ಬರ್ತಿದ್ದಾರೆ. ಸಂತೋಷ್ ಆನಂದ್ ನಮಗೆ ಸೂಪರ್ ಆಗೈತೆ ಮೂವಿ. ಎಲ್ಲರೂ ಬಂದು ಕನ್ನಡ ಚಿತ್ರನ ನೋಡ್ಬೇಕಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕಟಕ ಮಾತೆ, ಆಲ್ ದ ಬೆಸ್ಟ್. ಅಪ್ಪು ಸರ್ ಥರ ಏನಿಲ್ಲ, ಅಪ್ಪು ಸರ್ನ ನೋಡಂಗೈತೆ ಸಿನಿಮಾ. ಅಪ್ಪು ಸರ್ನ ನೋಡಂಗೈತೆ. ಡ್ಯಾನ್ಸು ಫೈಟು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಂಗೈತೆ. ಫಸ್ಟ್ ಟೈಮ್ ಅಲ್ಲ, ಈಗ ಯಾರೋ ಹೇಳ್ತಾರಲ್ಲ ಯಾರೋ ದೊಡ್ಡ ಫಿಲಮ್ ಆ್ಯಕ್ಟರ್ಸ್ ಬಂದ್ಬಿಟ್ಟು ಆರಾಮಾಗಿ ಫಿಲಮ್ ಸೇರ್ಕೋತಾರ, ಹಂಗಲ್ಲ. ತುಂಬ ಪ್ರಾಕ್ಟೀಸ್ ಮಾಡಿಕೊಂಡು ಮೂವಿಗೆ ಬಂದರೆ ಆ ಪ್ರಾಕ್ಟೀಸ್ ಏನು ಅಂತ ಎಲ್ಲ ನೋಡ್ತಾ ಇದೀವಿ ನಾವು ಮೊನ್ನೆ ಅಷ್ಟೇ ಎಲ್ಲ ಫೋಟೋ ಕೇಳಿದಾಗಲೇ ಎಷ್ಟು ಗೌರವದಿಂದ ಅವರು ರೆಸ್ಪೆಕ್ಟ್ ಕೊಟ್ಟು ನಮಗೆಲ್ಲ ಫೋಟೋ ಕೊಟ್ಟರು. ಅದು ನಮ್ಗೆ ತುಂಬ ಖುಷಿ ಆಯಿತು. ಸಿಂಪ್ಲಿಸಿಟಿ ಅಂದರೆ ಹೆಸರು ಬರೋದೆ ಪುನೀತ್ ರಾಜ್ಕುಮಾರ್ ಹಾಗೂ ಯುವ ರಾಜ್ಕುಮಾರ್. ಶಿವಣ್ಣನ ಎನರ್ಜಿ ಸಿನಿಮಾದಲ್ಲೈತೆ. ಅಪ್ಪು ಸರ್ ಸಿನಿಮಾ ಪೂರ್ತಿ ಅವರೇ. ನಾವು ಎಲ್ಲ ಪಿಕ್ಚರ್ಗೆ ಹೋಗಿ ಏನಕ್ಕೆ ನೋಡ್ತೀವಿ ಅಂತ ಅಪ್ಪು ಸರ್ ಅವ್ರು ಎಲ್ಲ ಸಿನಿಮಾದಲ್ಲಿ ಅಪ್ಪು ಸರ್ ಫೋಟೋ ಹಾಕ್ತಾರೆ. ಅಪ್ಪು ಸರ್ ಏನು ಹೇಳಿದ್ರು, ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಎಲ್ಲ ಸಿನಿಮಾನೂ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲರಿಗೂ ಎನ್ಕರೇಜ್ ಮಾಡ್ತೀನಿ. ಇದೇ ಸರ ಇದೊಂದೇ ಸಿನಿಮಾಗೆ ಬಂದು ನೋಡ್ಬಿಡಿ, ಎಲ್ಲ ಸಿನಿಮಾಗೂ ಬಂದು ನೋಡಿ. ಥ್ಯಾಂಕ್ ಯು. ಮೇಡಮ್ ಈಗ ಎಲ್ರಿಗೂ ಆ ಥರ ಫೀಲ್ ಆಗುತ್ತೆ. ಈಗ ಅಪ್ಪು ಸರ್ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಮೋಸ್ಟ್ಲಿ 4 ವರ್ಷ ಆಗಿರ್ಬೋದು. ಅವ್ರು ಇಲ್ಲ ಅಂತ ಇವತ್ತಿನವರೆಗೂ ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಎಲ್ಲರ ಈಗ ಒಂದೊಂದು ಕೂಗು ಅಪ್ಪು ಅಂತ ಕೂಗೋತಾ ಇದ್ರೆ ನಮ್ಮ ಎದೆಯಲ್ಲಿ ಒಂಥರ ಡಬ್ ಅಂತ ಶಬ್ದ ಆಗುತ್ತೆ. ಅದು ಅಪ್ಪು ಸರ್ ಫೀಲಿಂಗ್ಸ್, ಎಲ್ಲರ ಮನ್ಸಲ್ಲಿ ಬಿಟ್ಟೋಗಿರೋ ಫೀಲಿಂಗ್ಸ್ ಇದು. ಥಿಯೇಟರ್ಸ್ಗಳಿಗೆ ಏನೂ ಮಾಡೋಕ್ಕಿಲ್ಲ, ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡಿರ್ತಾರೆ. ಜನ ಬಂದಿದ್ರು ಎಲ್ಲೋ ಜನ ಇಲ್ಲ ಅಂತ ಎಡಿಟ್ ಮಾಡಾಕ್ತಾರೆ. ಥಿಯೇಟರ್ಸ್ಗೆಲ್ಲ ಅದೇ ಕೆಲಸ. ಯಾಕಂದರೆ ಅವ್ರ ಕಾಸಿಂದ ಊಟ ತಿಂತಾ ಇದ್ದಾರಲ್ಲ, ಏನು ಮಾಡೋಕ್ಕಾಗಲ್ಲ. ಅದೇ ಒಂದೇ ಡೈಲಾಗ್ ಅವ್ರಿಗೆಲ್ಲ, ಟೀಕೆ ಮಾಡೋರಿಗೆಲ್ಲ ಟೀಗೂ ಕಾಸಿರಲ್ಲ, ಕೇರೆ ಮಾಡೋದಿಲ್ಲ ರಾಜ.
ಥ್ಯಾಂಕ್ ಯು ಮೇಡಮ್ ಹೇಗಿದೆ ಅಂತ ಹೇಳೋದಕ್ಕಿಂತ ಎಷ್ಟೆಲ್ಲ ಜನ ಇದ್ದಾರೆ ಅಂತ ನೋಡಿ. ಮೂವಿ ಇಷ್ಟು ಚೆನ್ನಾಗಿರೋದು ಕೆಲವು ಇಷ್ಟೆಲ್ಲ ಜನ ಬಂದಿರೋದು. ಮೂವಿ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿದೆ, ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಎಲ್ಲರೂ ಹೇಳ್ತಾರೆ. ಆದರೆ ಸಿನಿಮಾ ನೋಡಾದ್ಮೇಲೆ ಜನ ಹೇಳ್ತಾರಲ್ಲ ಅದು ಮೇನು. ಯಾಕೆಂದ್ರೆ ಇವತ್ತು ಇಷ್ಟು ಜನ ಬಂದಿದ್ದಾರೆ ಅಂದರೆ ಫಸ್ಟು ಶೋಗೆ ಫಸ್ಟ್ನೇ ಸಿನಿಮಾಗೆ ಯುವ ಅಣ್ಣಂಗೆ ಇಷ್ಟು ಜನ ಸೇರಿದ್ದಾರೆ ಅಂದರೆ ಅದು ಅಪ್ಪು ಸರಿಂದ. ಅಪ್ಪು ಸರ್ಗೆ ಏನು ಕ್ರೇಜ್ ಮಾಡಿದ್ರು ಮೊನ್ನೆ ಜಾಕಿರ್ ಅಷ್ಟು ಕ್ರೇಜ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಒಂದು ಎಮೋಷನಲ್ಲು. ಅಪ್ಪು ಸರ್ನ ಇವ್ರಿಗೆ ಯಾಕೆ ಹೋಲಿಸ್ತಿದ್ದಾರೆ ಅಂದರೆ ಅದೇ ಥರ ಸ್ಟೆಪ್ ಹಾಕ್ತಾರೆ, ಅದೇ ಥರ ಸ್ಟೆಂಟ್ ಮಾಡ್ತಾರೆ, ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಮೇಡಮ್, ಜನಗಳಿಗೆ ಇಷ್ಟ ಅಲ್ವಾ ಸಾಕು. ಈ ಸಿನಿಮಾನ ನೋಡಬೇಕು ಅಂತಂದರೆ ಮೇನು ಮೊದಲನೇದಾಗಿ ಮಿಡಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಟಚ್ ಆಗುತ್ತೆ. ಏಕೆಂದರೆ ಊರು ಬಿಟ್ಟು ಕನ್ಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದು ರಾತ್ರಿ ಮಲಗುವಾಗ ಊಟ ಮಾಡಲ್ಲ, ಕನ್ಸುಗಳು ಮಾತ್ರ ಕಾಣಿಸ್ತಿರುತ್ತೆ. ಆ ಕನಸುಗಳಿಗೆ ಇವ್ರ ಜವಾಬ್ದಾರಿ ಅನ್ನೋದು ಅಡ್ಡ ಆಗಿರ್ತದೆ, ಗುರಿ ತಲುಪಕ್ಕಾಗಲ್ಲ. ಸೊ ಅಂಥ ಹುಡುಗರಿಗೆ ತುಂಬಾ ಉದಾಹರಣೆ ಆಗುತ್ತೆ. ಸೊ ನಾನು ಒಂದು ಟೈಮಲ್ಲಿ ಫುಡ್ ಡೆಲಿವರಿ ಕೆಲಸ ಮಾಡ್ತಾ ಇದ್ದೆ. ಆ ಕಷ್ಟ ಎಷ್ಟು ಅಂತ ಅಂದರೆ ಮನೇಲಿ ಕೂತ್ಕೊಂಡು AC ಆನ್ ಮಾಡ್ಕೊಂಡು ಫುಡ್ಡು ಆರ್ಡ್ರ್ ಮಾಡೋದು 5 ನಿಮಿಷದ ಕೆಲಸ, ಆದರೆ ಅದನ್ನು ತಲುಪಿಸೋದು 30 ನಿಮಿಷದ ಜವಾಬ್ದಾರಿ. ಬರೀ 5 ಕಿಲೋಮೀಟ್ರಿಗೆ ಹೋಗಬೇಕು ಅಂತ ಅಂದರೆ 30ರಿಂದ 40 ನಿಮಿಷ ಯಾಕೆ ತಗೊಳುತ್ತೆ ಗೊತ್ತಾ? ಆ ಟ್ರಾಫಿಕ್ಕು, ಆ ಸಿಗ್ನಲ್ಲು, ಮತ್ತು ಆ ಮಳೆ, ಆ ಬಿಸಿಲಲ್ಲಿ. ಈ ಬಿಸಿಲಲ್ಲಿ ನೀವು ಆಚೆ ಹೋಗಿ ಯೋಚನೆ ಮಾಡ್ತೀರಾ. ಪಾಪ ಫುಡ್ ಡೆಲಿವರಿ ಬಾಯಿ ಆ ಕಷ್ಟನೆಲ್ಲ ಬಿಟ್ಟು ಮನೆ ಜವಾಬ್ದಾರಿಗೋಸ್ಕರ ಎಷ್ಟೋ ಜನ ಮೇಡಮ್ ನೀವು ಫುಡ್ ಡೆಲಿವರಿ ಹುಡುಗರನ್ನ ಇಂಟರ್ವ್ಯೂ ಮಾಡಿ ಎಲ್ಲರೂ ಓದಿರೋರೆ, MBA, ಇಂಜಿನಿಯರು, ತುಂಬ ಓದಿರೋರು ಬಂದು ಫುಡ್ ಡೆಲಿವರಿ ಮಾಡ್ತಾರೆ. ಯಾಕೆ ಅಂತ ಅಂದರೆ ಓದಿರೋರು ಕೆಲಸ ಸಿಗಲ್ಲ, ಮತ್ತು ಅವ್ರ ಗುರಿ ತಲುಪಿಸೋಕ್ಕೆ ಇದೊಂದು ದಾರಿ. ಸೊ ಎಷ್ಟೋ ಜನ ಕನಸುಗಳನ್ನ ಇಟ್ಕೊಂಡು ನನ್ನ ಗುರಿ ತಲುಪೋಕ್ಕಾಗಲ್ಲ, ನನ್ನ ಜೀವನ ಇಷ್ಟೇ ಅಂತ ಅಂದವ್ರಿಗೆ ಈ ಸಿನಿಮಾ ಉದಾಹರಣೆ ಆಗುತ್ತೆ. ಏಕೆ ಅಂತಂದರೆ ನಾವು ಒಂದು ಪಾರ್ಟ್ ಟೈಮ್ ಜಾಬ್ ಥರ ಈ ಫುಡ್ ಡೆಲಿವರಿನ ಮಾಡಿಕೊಂಡು ನಮ್ಮ ದಾರಿನ ತಲುಪೋದು. ಮೇಡಮ್ ನಿಜ ಹೇಳ್ತೀನಿ, ಬೆಂಗಳೂರಲ್ಲಿ ಬೆಸ್ಟ್ ಡ್ಯೂಟಿ ಯಾವುದು ಅಂದರೆ ಫುಡ್ ಡೆಲಿವರಿ. ಯಾಕೆ ನಮ್ಮ ಕೈಲಿ ಅನ್ನ ಹಾಕೋಕ್ಕಾಗುತ್ತೋ ಇಲ್ವೋ, ಅನ್ನನ ತಲುಪಿಸ್ತಾರೆ. ಸೊ ಅದರಂಥ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನು ಮಾಡಿಕೊಂಡು ಮತ್ತು ನಮ್ಗೆ ಯಾವಾಗ ಅನುಕೂಲ ಬೇಕೋ ಆ ಟೈಮಲ್ಲಿ ನಾವು ಕೆಲಸ ಮಾಡ್ಬೋದು, ಹಂಗೆ ಗುರಿ ಕಡೆನೂ ನೋಡ್ಬೋದು. ಸೊ ಹಂಗಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಫುಡ್ ಡೆಲಿವರಿ ಹುಡುಗರಿಗೆ ತುಂಬಾ ಅಟ್ಯಾಚ್ ಆಗುತ್ತೆ. ಸೊ ನನಗೂ ತುಂಬಾ ಖುಷಿ ಆಯಿತು, ತುಂಬಾ ಅಟ್ಯಾಚ್ ಆಯಿತು ಮೇಡಮ್. ಖಂಡಿತ ಅನ್ಸಲ್ಲ ಮೇಡಮ್, ಅದೇ ಹೇಳೋದ್ನಲ್ಲ, ಆ ಥರ ಡ್ಯಾನ್ಸು, ಆ ಥರ ಸ್ಟೆಂಟ್ ಮಾಡ್ತಾರೆ ಅಂತಂದರೆ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಸೊ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ನೆಕ್ಸ್ಟ್ ಲೆವೆಲ್ ಹೀರೋ ಆಗ್ತಾರೆ ಇವರು. ಮತ್ತು ಇನ್ನೊಂದು ತೆಲುಗು, ತಮಿಳು, ಇಂಗ್ಲೀಷ್, ಹಿಂದಿ ನಡುವೆ ನಮ್ಮ ಕನ್ನಡ ಸಿನಿಮಾನ ಉಳಿಸ್ಕೊಳ್ರಿ ಅಂತ ಕೇಳ್ಕೊತಿದ್ದಾರೆ ಮೇಡಮ್ ಜನ. ಅದು ಮಾಡಬಾರ್ದು. ಸೊ ಮೊದಲನೇದು ನಮ್ಮ ಕನ್ನಡದಲ್ಲಿ, ನಾವು ಕನ್ನಡದಲ್ಲಿದ್ದೀವಿ ಅಂದರೆ ಕಾವೇರಿ ನೀರು ಕುಡಿತಿದ್ದೀವಿ, ಕನ್ನಡಿಗರು ಬೆಳೆದು ಅನ್ನ ತಿಂತಾ ಇದ್ದೀವಿ ಅಂದಮೇಲೆ ಫಸ್ಟು ಕನ್ನಡಕ್ಕೆ ಕೊಡಬೇಕಲ್ವಾ. ಸೊ ನಮ್ಮ ಕನ್ನಡ ಹೀರೋಗಳನ್ನ ನಾವು ಬೆಳೆಸಿದ್ರೆ ನಮ್ಮ ರೈತರ ಪರವಾಗಿ, ನಮ್ಮ ಕಾವೇರಿ ಪರವಾಗಿ ನಿಲ್ತಾರೆ ಅನ್ನೋ ನನ್ನ ನಂಬಿಕೆ. ಸೊ ದಯವಿಟ್ಟು ಕನ್ನಡಿಗರಲ್ಲಿ, ಕರ್ನಾಟಕದ ಜನತೆಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕನ್ನಡ ಸಿನಿಮಾಗೆ ಮೊದಲ ಆದ್ಯತೆ ಕೊಡಿ. ಅಪ್ಪು ಸರ್ನ ಸ್ಟಾರ್ಟಿಂಗಿಂದಲೇ ನೋಡ್ದ ಮೇಡಮ್. ಯಾಕೆಂದರೆ ಫಸ್ಟು ಅಪ್ಪು ಸರ್ನ ನೋಡಾದ್ಮೇಲೆ ಯುವನ ನೋಡೋಕ್ಕಾಗೋದು. ಸೊ ಹಂಗಾಗಿ ಅಪ್ಪು ಸರ್ನ ಖಂಡಿತ ನೋಡ್ದು. ಅಪ್ಪು ಸರ್ ಪ್ರತಿಯೊಬ್ಬರು ಮನದಲ್ಲಿದ್ದಾರೆ ಅಂತ ಹೇಳ್ಕೊತೀನಿ. ಯುವನ ಗೆಲ್ಸಿರಿ. ಯುವ ಅಂತಲೇ ಅಲ್ಲ, ಅಪ್ಪು ಸರ್ ಹೇಳಿದ್ದಾರೆ ಸ್ಟಾರ್ ವಾರ್ ಬಿಡಿ, ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ. ಪ್ರತಿಯೊಂದು ಕನ್ನಡ ಸಿನಿಮಾ ನೋಡಿ, ಯಾವ ಕನ್ನಡ ಸಿನಿಮಾನು ಸೋಲಾಗಿ ಬಿಡ್ಬೇಡ್ರಿ, ಒಳ್ಳೆ ಕತೆ ಇರೋ ಸಿನಿಮಾನ ಗೆಲ್ಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.